ನಮ್ಮ ರಾಜ್ಯದ ಪ್ರತಿಷ್ಠಿತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೇರ್ಮನ್ CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ಹೇಳ್ತಾ ಧೈರ್ಯವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಕೂಡ ಸಲ್ಲಿಸ್ತೇನೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಥವಾ ಸರ್ಕಾರದ ಕೆಲವು ಮಂತ್ರಿಗಳು ಶಾಸಕರುಗಳ ಪ್ರತಿಕ್ರಿಯೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ನನಗೆಲ್ಲೋ ಒಂದು ಕಡೆ ಗುಮಾನಿನೂ ಕೂಡ ಬರ್ತಾ ಇದೆ ಇವರ ಹೇಳಿಕೆಗಳನ್ನು ಗಮನಿಸಿದಾಗ. ಈ ಘಟನೆ ನಡೀಬಾರ್ದಿತ್ತು, ಅದ್ರ ಬಗ್ಗೆ ಯಾರ್ದು ಕೂಡ ತಕರಾರಿಲ್ಲ. ಆದರೆ CJ ರಾಯ್ ಅವರು ಪ್ರಾಣವನ್ನು ಕಳೆದುಕೊಂಡು ಕುಟುಂಬ ಅಂತ್ಯಕ್ರಿಯೆಯನ್ನು ಕೂಡ ಇನ್ನೂ ಕೂಡ ನೆರವೇರಿಸಿಲ್ಲ. ಅದ್ರ ನಡುವೆ ಭಾಳ ಆತುರವಾಗಿ ರಾಜ್ಯ ಸರ್ಕಾರ ಇವತ್ತು SIT ರಚನೆ ಮಾಡಿರುವಂಥದ್ದೇ ಇವತ್ತು ಗುಮಾನಿಗೆ ಕಾರಣ ಆಗ್ತಾ ಇದೆ. ಪಾಪ DK ಶಿವಕುಮಾರ್ ಅವರ ಮುಖದಲ್ಲಿ ಬಹಳ ಗೊಂದಲ, ನೋವು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನನಗೆ ಯಾಕೆ ಗುಮಾನಿ ಬರ್ತದೆ ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ಇದನ್ನು ಹೇಳಬೇಕು ಬೇಡ ಗೊತ್ತಿಲ್ಲ. SIT ಸಿದ್ದರಾಮಯ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವ್ಯಾವಾಗ ಸರ್ಕಾರ ರಚನೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೂಬ್ಲೋ ವಾಚ್ ಪ್ರಕರಣ ಬಂದಾಗ SIT ಆಗ್ತದೆ. ಎರಡು ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ SITಗಳನ್ನು ರಚನೆ ಮಾಡ್ತಾರೆ. ತಮ್ಮವರನ್ನು ಕಾಪಾಡ್ಕೋಬೇಕು ಅಂತ ಅಂದಾಗ SIT ರಚನೆ ಮಾಡ್ತಾರೆ. ವಿರೋಧ ಪಕ್ಷದವ್ರನ್ನ ಬಗ್ಗಬಿಡಬೇಕು ಅಂತ ಹೇಳಿದಾಗೂ ಕೂಡ SIT ರಚನೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡ್ತಾ ಇದ್ದೇವೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಪಾಪ ಅನೇಕ ಯುವಕರು ಅದರಲ್ಲಿ ಪ್ರಾಣ ಕಳೆದುಕೊಂಡ್ರು. ಏಕಾಏಕಿ SITನ ರಚನೆ ಮಾಡಿದ್ರು. SC ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಆದಾಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆದಾಗ ರಾತ್ರೋರಾತ್ರಿ SITನ ರಚನೆ ಮಾಡಿದ್ರು. ಯಾಕೆ ಅಂದರೆ ಅವ್ರಿಗೆ ಭಯ ಕಾಡ್ತಾ ಇತ್ತು. ಇಟ್ಸ್ ಓಪನ್ ಆ್ಯಂಡ್ ಶಟ್ ಕೇಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹಣವನ್ನು ಕಳಿಸಿ ಸಾವಿರಾರು ಅಕೌಂಟನ್ನು ಓಪನ್ ಮಾಡಿ ದುಡ್ಡು ಡ್ರಾ ಮಾಡಿರ್ತಕ್ಕಂಥದ್ದು. ಆದರೆ ರಾತ್ರೋರಾತ್ರಿ SITನ ಮಾಡಿದ್ರು. ಯಾಕೆ ಮಾಡಿದ್ರು? ಮತ್ತೆ ಅಲ್ಲಿ CBI ಬಂದ್ಬಿಡುತ್ತೋ ಇದರಲ್ಲಿ ಅಂತೇಳಿ. ಚಂದ್ರಶೇಖರ್ ಆ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು ನಮ್ಮ ಶಿವಮೊಗ್ಗದ ಚಂದ್ರಶೇಖರ್ ಅವರು. ಸೊ ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇಷ್ಟೊಂದು ಆತುರವಾಗಿ ರಾಜ್ಯ ಸರ್ಕಾರ ಇವತ್ತು SIT ಮಾಡೋದಕ್ಕೆ ಕಾರಣ ಏನು? ಇದು ಅನೇಕ ಗುಮಾನಿಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಶಾರದಾ ಚಿಟ್ ಸ್ಕ್ಯಾಮ್ ನೀವು ಕೇಳಿದಿರಿ. ಶಾರದಾ ಚಿಟ್ ಸ್ಕ್ಯಾಮ್ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿನ ತೃಣಮೂಲ ಕಾಂಗ್ರೆಸ್ಸಿನ ಪಾಪದ ಕೂಸದು. ಸಾವಿರಾರು ಕುಟುಂಬಗಳು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತು. CBI ಕೊಡಿ ಅಂತೇಳಿದ್ರೆ 2 ವರ್ಷಗಳ ಕಾಲ SIT ಮಾಡಿ ಸತಾಯಿಸಿದ್ರು ಅಲ್ಲಿಯ ಸರ್ಕಾರ, ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಗಳು. ಕೊನೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ CBI ತನಿಖೆಗೆ ಆದೇಶ ಮಾಡಿತು. ಯಾಕೆ ಅಂದರೆ ತಮ್ಮ ಹುಳುಕನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಇದು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಇವತ್ತು ಆಗಿರ್ತಕ್ಕಂಥದ್ದು ಭಾಳ ನೋವು ತರ್ತಕ್ಕಂಥ ಸಂಗತಿ. ಯಾಕೆಂದರೆ ಒಬ್ಬ ಉದ್ಯಮಿ, ಒಬ್ಬ ಧೈರ್ಯಶಾಲಿ ಉದ್ಯಮಿ ಯಾಕೆ ಏಕಾಏಕಿ IT ರೈಡ್ ಅಂತ ಸಂದರ್ಭದಲ್ಲಿ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು, ಪ್ರಾಣವನ್ನು ಕಳೆದುಕೊಂಡ್ರು ಅನ್ನೋದು ಒಂದು ಕಡೆ. ಆದರೆ ರಾಜ್ಯ ಸರ್ಕಾರ ತಡ ಮಾಡ್ದೇ SIT ರಚನೆ ಮಾಡಿ, ಅಂದರೆ ಇದ್ರ ಏನು ಸಾಕಷ್ಟು ಗೊಂದಲಗಳನ್ನು ಮೂಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ.
ಕಾದು ನೋಡೋಣ ಮುಂದೆ ಯಾವ ದಿಕ್ಕಿನಲ್ಲಿ ಸಾಗ್ತದೆ ಅನ್ನೋದು. ಇದೇ ಟೈಮಲ್ಲಿ ಪ್ರಿಯಾಂಕಾ ಖರ್ಗೆ ಕೇಂದ್ರದ ಮೇಲೆ ಆರೋಪ ಮಾಡ್ತಿರೋಂಥದ್ದು ಎಸ್ಪೆಷಲಿ ಐಟಿ ಇಲಾಖೆ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಇದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ತೀರ್ಮಾನವೂ ಆಗಿಲ್ಲ. ಅದಕ್ಕೆ ನಾನು ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೀನಲ್ಲ, ಇವತ್ತು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಇಷ್ಟೊಂದು ಗಡಿಬಿಡಿಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಾಕಷ್ಟು ಗುಮಾನಿಯನ್ನು ಹುಟ್ಟುಹಾಕಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗಾಗಲಿ ಪ್ರಿಯಾಂಕಾ ಖರ್ಗೆ ಅವ್ರಿಗಾಗಲಿ ನೋಡಿ, ಈ ವಿಚಾರದಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಅಂಶ ಅಂತ ಹೇಳಿದ್ರೆ, ಕುಟುಂಬದ ಸದಸ್ಯರು ಯಾರೂ ಕೂಡ ಇನ್ನೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಜಾನ್ ಅಂತಕ್ಕಂಥ ವ್ಯಕ್ತಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಅದು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಕಂಪ್ಯೂಟರ್ ಕೂಡ ಯಾರು ಆರೋಪ ಕೂಡ ಮಾಡಿಲ್ಲ ಇರಲಿ. ಹಾಗಾಗಿ ಇವೆಲ್ಲವೂ ಕೂಡ ಇದೆ, ಅನೇಕ ವಿಚಾರಗಳಿದೆ. ಇದರ ನಡುವೆ SIT ರಚನೆ ಮಾಡಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಹುಟ್ಟಾಕಿದೆ. ನಮ್ಮ ರಾಜ್ಯದ ಪ್ರತಿಷ್ಠಿತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೇರ್ಮನ್ CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ಹೇಳ್ತಾ ಧೈರ್ಯವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಕೂಡ ಸಲ್ಲಿಸ್ತೇನೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಥವಾ ಸರ್ಕಾರದ ಕೆಲವು ಮಂತ್ರಿಗಳು ಶಾಸಕರುಗಳ ಪ್ರತಿಕ್ರಿಯೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ನನಗೆಲ್ಲೋ ಒಂದು ಕಡೆ ಗುಮಾನಿನೂ ಕೂಡ ಬರ್ತಾ ಇದೆ ಇವರ ಹೇಳಿಕೆಗಳನ್ನು ಗಮನಿಸಿದಾಗ. ಈ ಘಟನೆ ನಡೀಬಾರ್ದಿತ್ತು, ಅದ್ರ ಬಗ್ಗೆ ಯಾರ್ದು ಕೂಡ ತಕರಾರಿಲ್ಲ. ಆದರೆ CJ ರಾಯ್ ಅವರು ಪ್ರಾಣವನ್ನು ಕಳೆದುಕೊಂಡು ಕುಟುಂಬ ಅಂತ್ಯಕ್ರಿಯೆಯನ್ನು ಕೂಡ ಇನ್ನೂ ಕೂಡ ನೆರವೇರಿಸಿಲ್ಲ. ಅದ್ರ ನಡುವೆ ಭಾಳ ಆತುರವಾಗಿ ರಾಜ್ಯ ಸರ್ಕಾರ ಇವತ್ತು SIT ರಚನೆ ಮಾಡಿರುವಂಥದ್ದೇ ಇವತ್ತು ಗುಮಾನಿಗೆ ಕಾರಣ ಆಗ್ತಾ ಇದೆ. ಪಾಪ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ಬಹಳ ಗೊಂದಲ, ನೋವು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನನಗೆ ಯಾಕೆ ಗುಮಾನಿ ಬರ್ತದೆ ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ಇದನ್ನು ಹೇಳಬೇಕು ಬೇಡ ಗೊತ್ತಿಲ್ಲ. SIT ಸಿದ್ದರಾಮಯ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವ್ಯಾವಾಗ ಸರ್ಕಾರ ರಚನೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೂಬ್ಲೋ ವಾಚ್ ಪ್ರಕರಣ ಬಂದಾಗ SIT ಆಗ್ತದೆ. ಎರಡು ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ SITಗಳನ್ನು ರಚನೆ ಮಾಡ್ತಾರೆ. ತಮ್ಮವರನ್ನು ಕಾಪಾಡ್ಕೋಬೇಕು ಅಂತ ಅಂದಾಗ SIT ರಚನೆ ಮಾಡ್ತಾರೆ. ವಿರೋಧ ಪಕ್ಷದವ್ರನ್ನ ಬಗ್ಗಬಡಿಬೇಕು ಅಂತ ಹೇಳಿದಾಗೂ ಕೂಡ SIT ರಚನೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡ್ತಾ ಇದ್ದೇವೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಪಾಪ ಅನೇಕ ಯುವಕರು ಅದರಲ್ಲಿ ಪ್ರಾಣ ಕಳೆದುಕೊಂಡ್ರು. ಏಕಾಏಕಿ SITನ ರಚನೆ ಮಾಡಿದ್ರು. SC ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಆದಾಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆದಾಗ ರಾತ್ರೋರಾತ್ರಿ SITನ ರಚನೆ ಮಾಡಿದ್ರು. ಯಾಕೆ ಅಂದರೆ ಇವ್ರಿಗೆ ಭಯ ಕಾಡ್ತಾ ಇತ್ತು. ಇಟ್ಸ್ ಓಪನ್ ಆ್ಯಂಡ್ ಶಟ್ ಕೇಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹಣವನ್ನು ಕಳಿಸಿ ಸಾವಿರಾರು ಅಕೌಂಟನ್ನು ಓಪನ್ ಮಾಡಿ ದುಡ್ರಾ ಮಾಡಿರ್ತಕ್ಕಂಥದ್ದು. ಆದರೆ ರಾತ್ರೋರಾತ್ರಿ SITನ ಮಾಡಿದ್ರು. ಯಾಕೆ ಮಾಡಿದ್ರು? ಮತ್ತೆ ಅಲ್ಲಿ CBI ಬಂದ್ಬಿಡುತ್ತೋ ಇದರಲ್ಲಿ ಅಂತೇಳಿ. ಚಂದ್ರಶೇಖರ್ ಆ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು ನಮ್ಮ ಶಿವಮೊಗ್ಗದ ಚಂದ್ರಶೇಖರ್ ಅವರು. ಸೊ ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇಷ್ಟೊಂದು ಆತುರಾತುರವಾಗಿ ರಾಜ್ಯ ಸರ್ಕಾರ ಇವತ್ತು SIT ಮಾಡೋದಕ್ಕೆ ಕಾರಣ ಏನು? ಇದು ಅನೇಕ ಗುಮಾನಿಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಶಾರದಾ ಚಿಟ್ ಸ್ಕ್ಯಾಮ್ ನೀವು ಕೇಳಿದಿರಿ. ಶಾರದಾ ಚಿಟ್ ಸ್ಕ್ಯಾಮ್ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿನ ತೃಣಮೂಲ ಕಾಂಗ್ರೆಸ್ಸಿನ ಪಾಪದ ಕೂಸದು. ಸಾವಿರಾರು ಕುಟುಂಬಗಳು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತು.
ಸಿ ಬಿ ಐ ಕೊಡಿ ಅಂತ ಹೇಳಿದ್ರೆ 2 ವರ್ಷಗಳ ಕಾಲ SIT ಮಾಡಿ ಸತಾಯಿಸಿದ್ರು ಅಲ್ಲಿಯ ಸರ್ಕಾರ, ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಗಳು. ಕೊನೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ CBI ತನಿಖೆಗೆ ಆದೇಶ ಮಾಡಿತ್ತು. ಯಾಕೆ ಅಂದರೆ ತಮ್ಮ ಹುಳುಕನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಇದು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಇವತ್ತು ಆಗಿರ್ತಕ್ಕಂಥದ್ದು ಭಾಳ ನೋವು ತರ್ತಕ್ಕಂಥ ಸಂಗತಿ. ಯಾಕೆಂದರೆ ಒಬ್ಬ ಉದ್ಯಮಿ, ಒಬ್ಬ ಧೈರ್ಯಶಾಲಿ ಉದ್ಯಮಿ ಯಾಕೆ ಏಕಾಏಕಿ IT ರೇಡ್ ಅಂತ ಸಂದರ್ಭದಲ್ಲಿ ಇಂಥ ಒಂದು ತೀರ್ಮಾನನ ತೆಗೆದುಕೊಂಡ್ರು, ಪ್ರಾಣವನ್ನು ಕಳೆದುಕೊಂಡ್ರು ಅನ್ನೋದು ಒಂದು ಕಡೆ. ಆದರೆ ರಾಜ್ಯ ಸರ್ಕಾರ ತಡ ಮಾಡ್ದೇ SIT ರಚನೆ ಮಾಡಿ, ಅಂದರೆ ಇದ್ರ ಏನು ಸಾಕಷ್ಟು ಗೊಂದಲಗಳನ್ನು ಮೂಡಿಸುವಂಥ ಕೆಲಸದ್ದು ರಾಜ್ಯ ಸರ್ಕಾರ ಮಾಡಿದೆ. ಕಾದು ನೋಡೋಣ ಮುಂದೆ ಯಾವ ದಿಕ್ಕಿನಲ್ಲಿ ಸಾಗ್ತದೆ ಅನ್ನೋದು. ಇದೇ ಟೈಮಲ್ಲಿ ಪ್ರಿಯಾಂಕಾ ಖರ್ಗೆ ಕೇಂದ್ರದ ಮೇಲೆ ಆರೋಪ ಮಾಡ್ತಿರೋಂಥದ್ದು ಎಸ್ಪೆಷಲಿ ಐಟಿ ಇಲಾಖೆ ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಇದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ತೀರ್ಮಾನವೂ ಆಗಿಲ್ಲ. ಅದಕ್ಕೆ ನಾನು ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೀನಲ್ಲ, ಇವತ್ತು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಇಷ್ಟೊಂದು ಗಡಿಬಿಡಿಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಾಕಷ್ಟು ಗುಮಾನಿಯನ್ನು ಹುಟ್ಟುಹಾಕಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗಾಗಲಿ, ಪ್ರಿಯಾಂಕಾ ಖರ್ಗೆ ಅವ್ರಿಗಾಗಲಿ. ನೋಡಿ, ಈ ವಿಚಾರದಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಅಂಶ ಅಂತ ಹೇಳಿದ್ರೆ, ಕುಟುಂಬದ ಸದಸ್ಯರು ಯಾರೂ ಕೂಡ ಇನ್ನೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಜಾನ್ ಅಂತಕ್ಕಂಥ ವ್ಯಕ್ತಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಇದು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಕಂಪ್ಯೂಟರ್ ಕೂಡ ಯಾರು ಆರೋಪ ಕೂಡ ಮಾಡಿಲ್ಲ. ಇರಲಿ, ಹಾಗಾಗಿ ಇವೆಲ್ಲವೂ ಕೂಡ ಇದೆ, ಅನೇಕ ವಿಚಾರಗಳಿದೆ. ಇದರ ನಡುವೆ SIT ರಚನೆ ಮಾಡಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಹುಟ್ಟಾಕಿದೆ.